ಇನ್ನು ನಮ್ಮ ಸ್ಯಾಂಡಲ್ವುಡ್ನ ಅನೇಕ ಗಣ್ಯರ ಮನೆಯಲ್ಲೂ ಕೂಡ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿರುವುದು. ನಾಡಿನೆಲ್ಲೆಡೆ ಗಣೇಶ ಚತುರ್ಥಿ ಸಂಭ್ರಮ ಜೋರಾಗಿದೆ. ಅದರಂತೆ ಸೆಲೆಬ್ರಿಟಿಗಳಲ್ಲೂ ಕೂಡ ಇವತ್ತು ಗಣೇಶನ ಪೂಜೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವುದು. ಖ್ಯಾತ ನಿರ್ದೇಶಕ ಜೋಗಿ ಪ್ರೇಮ್ ಹಾಗೂ ನಟಿ ರಕ್ಷಿತಾ ದಂಪತಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆಯನ್ನ ನೆರವೇರಿಸಿದ್ರು. ಪುತ್ರ ಸೂರ್ಯ ಸಹ ಪೂಜೆಯಲ್ಲಿ ಭಾಗವಹಿಸಿ ಗಣೇಶ ಸ್ತೋತ್ರ ಪಠಿಸಿ ನಮಿಸಿದ್ರು. समग्रस्य व्यवहारे में अलंकरणार्थम ओम पूजयामि ओम हेरंबाय नमः कटिं पूजयामि। जय गणेश जय गणेश जय गणेश देवा माता जाति पार्वती पिता महादेव एक दंत दयावंत चार भुजाधारी माते सिंदूर सोहै मूस की सवारी। जय गणेश जय गणेश जय गणेश देवा माता जाकी पार्वती पिता महादेवा और चढ़े फूल चढ़े और चढ़े मेवा लड़वन का बोकला है संत करे सेवा। जय गणेश जय गणेश जय गणेश देवा माता जाकी पार्वती पिता महादेवा। ಇದೇ ವೇಳೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ನಟಿ ರಕ್ಷಿತಾ ತಮ್ಮ ಬಾಲ್ಯದ ದಿನಗಳಲ್ಲಿನ ವಿನಾಯಕ ಚತುರ್ಥಿ ಆಚರಣೆಯನ್ನ ನೆನಪಿಸಿಕೊಂಡ್ರು. ರಕ್ಷಿತಾ ಪ್ರೇಮ್ ಅವರ ಮನೆಗೆ ಬಂದಿದ್ದೀವಿ ನಾವು ಇವತ್ತು. ಗಣೇಶ ಹಬ್ಬ ಪೂಜೆ ಆಯಿತು ಈಗಷ್ಟೇ. ಪ್ರೇಮ್ ಅವರು ತಮ್ಮ ಗಣಪತಿ ಬಗ್ಗೆ ತಮ್ಮ ಒಲವು ಏನಿದೆ ಅದನ್ನೆಲ್ಲ ಹೇಳಿದರು. ಸೊ ಈಗ ಮೇಡಮ್ ಇದ್ದಾರೆ ನಮ್ಮ ಜೊತೆಗೆ. ಮೇಡಮ್, ಪ್ರತಿ ವರ್ಷ ಹಬ್ಬ ಬರುತ್ತೆ, ಸೊ ಈ ವರ್ಷದ ವಿಶೇಷ ಏನು ಅಂತ? ಗಣಪತಿ ಮನೆಗೆ ಬರೋದೇ ಒಂದು ದೊಡ್ಡ ವಿಶೇಷ ಅನಿಸುತ್ತೆ ನನಗೆ. ಏನೋ ಪ್ರೇಮ್ ಅವರು ಗೊತ್ತಿಲ್ಲ ನಿಮಗೆ ಗೊತ್ತಾ ಇಲ್ವಾ ಅಂತ, ಅವ್ರು ತುಂಬ ಕಡಿಮೆ ಪೂಜೆ ಕೂತ್ಕೊಳ್ಳೋದು. ಬಟ್ ಗಣಪತಿ ಹಬ್ಬಕ್ಕೆ ಅವರೇ ಕೂತ್ಕೊಂಡು ಪೂಜೆ ಮಾಡೋದು. ಸೊ ಖುಷಿ ಇರುತ್ತೆ. ಪ್ರತಿಯೊಬ್ಬರು ಮನೇಲಿರ್ತಾರೆ, ಸಂಬಂಧಿಕರು ಕುಟುಂಬದವರು ಎಲ್ಲರೂ ಮನೇಲಿರ್ತಾರೆ. ಸೊ ವಿಶೇಷ ಗಣಪತಿ ಅಂದರೆ ಇಲ್ಲಿ ಮೋದಕ ಮಾಡ್ತಾರೆ, ಕರ್ಚಿಕಾಯಿ ಮಾಡ್ತಾರೆ. ಸೊ ಈ ಸಲ ವಿಶೇಷವಾದದ್ದು. ಆಮೇಲೆ ನಿಮ್ಮ ಮಗ ತುಂಬ ಬ್ಯುಸಿ ಇದ್ದಾನೆ ಈಗ. ಇಲ್ಲ, ಮೋದಕ ಮಾಡ್ತೀವಿ, ಕರ್ಜಿಕಾಯಿ ಮಾಡ್ತೀವಿ, ಚಕ್ಲಿ, ವಡೆ, ಆಮೇಲೆ ಸುಂಡಲ್ ಅಂತೀವಿ ನಾವು. ಸುಂಡಲ್ ಅಂದರೆ ಕಾಳು. ಸುಂಡಲ್ ಆ್ಯಕ್ಚುಲಿ ಬಾಂಬೆ ಕಡೆ ತುಂಬ ಮಾಡ್ತಾರೆ ಗಣೇಶಂಗೆ. ಪ್ರತಿಯೊಬ್ಬರು ಅಲ್ಲಿ ನಮ್ಮಲ್ಲಿ ಹೇಗೆ ಪ್ರತಿ ರಸ್ತೆಯಲ್ಲಿ ಗಣೇಶ ಕೂಳಿಸಿರ್ತಾರೆ, ಅಲ್ಲಿ ಕೂಡ ಪ್ರತಿ ಗಣೇಶ ಕೂಳಿಸಿದ್ದಾಗೆಲ್ಲ ಸುಂಡಲ್ ಮಾಡಿರ್ತಾರೆ, ಲಡ್ಡು ಮಾಡ್ತಾರೆ, ಮೋದಕ ಮಾಡ್ತೀವಿ. ಸೊ ನಮ್ಮನೆಲ್ಲೂ ಅದೇ ಮಾಡಿದ್ದಾರೆ. ಇವತ್ತು ಆ್ಯಕ್ಚುಲಿ ಗೌಡ್ರ ಕಡೆ ಹೇಗೆ ಅಂದರೆ ತನಿ ಎರಿತಾರೆ ಇವತ್ತು, ತಂಬಿಟ್ಟು ಮತ್ತು ಎಳ್ಳುಂಡೆ ತಗೊಂಡು ಹೋಗ್ಬಿಟ್ಟು. ಸೊ ಇವತ್ತು ನಮ್ಮ ಅತ್ತೆ ಹೋಗ್ಬಿಟ್ಟು ಬೆಳಗ್ಗೆನೇ ಗೌರಿಗೆ ಹೋಗ್ಬಿಟ್ಟು ತನಿ ಎರಿತಾರೆ. ಓಕೆ, ಒಂದು ಚೈಲ್ಡ್ಹುಡ್ ಸಹಜವಾಗಿ ಗಣಪತಿ ಜೊತೆ ಎಲ್ಲರದ್ದು ಇರುತ್ತೆ. ಸೊ ನಿಮ್ಮ ಚೈಲ್ಡ್ಹುಡ್ ಗಣೇಶ ಅಂತ ಬಂದರೆ ಸೊ ಹೇಗಿತ್ತು ಅಂತ? ನಾನು ಚಿಕ್ಕವಳಿದ್ದಾಗ ಗಣಪತಿ ನಾನು ಬಾಂಬೆಯಲ್ಲಿ ಸೆಲೆಬ್ರೇಟ್ ಮಾಡಿರೋದು ಭಾಳ ಜ್ಞಾಪಕ. ಅಲ್ಲಿ ಅಂಧೇರಿ ಅಂತ ಒಂದು ಏರಿಯಾ ಇದೆ. 7 ದಿವಸ ಗಣೇಶ ಇಡ್ತಾರಲ್ಲಿ. ಅಂದರೆ ಪ್ರೊಸೆಷನ್ ಇರುತ್ತಲ್ಲಿ, ಜೋರಾಗಿ ದೊಡ್ಡದಾಗಿ ರಸ್ತೆ ಮೇಲೆ ಪ್ರೊಸೆಷನ್ ಮಾಡ್ತಾರೆ. ಆ್ಯಂಡ್ ನಾನು ತುಂಬ ಚಿಕ್ಕವಳಿದ್ದೆ, ನಾನು ನಮ್ಮ ಅಜ್ಜಿ ಜೊತೆ ಪ್ರೊಸೆಷನ್ ನೋಡೋಕ್ಕೆ ಹೋಗ್ತಿದ್ದೆ. ಸೊ ರಸ್ತೆ ಮೇಲೆ ನಿಂತ್ಕೊಂಡು ಅದು ಹೆಂಗಿರುತ್ತೆ ಅಂದರೆ ಒಂಥರ ಜಾತ್ರೆ ಥರ ಇರುತ್ತೆ ಅಲ್ಲಿ. ರಸ್ತೆ ಮೇಲೆ ನಿಂತ್ಕೊಂಡು ದೊಡ್ಡ ಗಣೇಶಗಳು ಹೋಗ್ತಾ ಇರುತ್ತೆ. ಎಲ್ಲರೂ ಅಕ್ಕಪಕ್ಕ ಈ ಕಡೆ ಆ ಕಡೆ ನಿಂತ್ಕೊಂಡು ಗಣೇಶಗಳು ನೋಡ್ತಾ ಇರ್ತಾರೆ. ಅಲ್ಲಿ ಚಿಕ್ಕ ಸ್ಟಾಲ್ಸ್ ಇರುತ್ತೆ, ಸುಂಡಲ್ ಮಾರ್ತಾ ಇರ್ತಾರೆ, ಏನಾದರೂ ಒಂದು ಮಾರ್ತಾ ಇರ್ತಾರೆ ಅಲ್ಲಿ. ಸೊ ನನಗೆ ಅದು ತುಂಬ ಜ್ಞಾಪಕ ನಾನು ಚಿಕ್ಕವಳಿದ್ದಾಗ. ಮತ್ತು ನಮ್ಮ ಅಜ್ಜಿ ನನಗೆ ನಾ ಹೇಳಿದ್ನಲ್ಲ, ಅಲ್ಲಿ ತರಾವರಿ ಗಣೇಶಗಳಿರುತ್ತೆ. ನಮ್ಮಲ್ಲಿ ಹೇಗೆ ಈಗ ಸೆಲ್ಫಿ ಗಣೇಶ, ಬಾಹುಬಲಿ ಗಣೇಶ ಆ ಥರ ಎಲ್ಲ ಮಾಡಲ್ವ, ಆ ಥರ ತರಾವರಿ ಗಣೇಶಗಳಿರುತ್ತಲ್ಲಿ. ದೊಡ್ಡ ಮಂಡಲ್ಗಳು ಹಾಕಿರ್ತಾರೆ. ಸೊ ಆ ಮಂಡಲ್ಗಳಿಗೆ ನಮ್ಮ ಅಜ್ಜಿ ಜೊತೆ ನಾನು ಹೋಗ್ತಿದ್ದೆ. ನಾನು ತುಂಬ ಫೇಮಸ್ ಗಣೇಶಗಳಿರುತ್ತಲ್ಲಿ. ಸೊ ಅಲ್ಲಿ ಹೋಗಿ ನನಗೆ ಚಿಕ್ಕವಳಿಂದ ಅಭ್ಯಾಸ. ಬೆಂಗಳೂರಿಗೆ ಬಂದಮೇಲೆ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಆ ರೋಡ್ ಪ್ರೊಸೆಷನ್ ಇದೆ ಅಲ್ಲ, ಅದು ತುಂಬ ಮಿಸ್ ಮಾಡ್ಕೋತೀನಿ. ನಮ್ಮ ತಾಯಿ ಮನೇಲಿ ಗಣೇಶ ಇಟ್ಟು ಬಂದಿರೋ ಪದ್ಧತಿ. ಇವ್ರ ಮನೇಲಿ ಮೊದಲು ಮದುವೆಗಿಂತ ಮುಂಚೆ ಇಡ್ತಿರ್ಲಿಲ್ಲ. ಮದುವೆ ಆದಮೇಲೆ ನಾನು ಮೊದಲನೇ ಬಾರಿ ಫಸ್ಟ್ ಟೈಮ್ ಇಟ್ಟಿದ್ದು ನಂಗೆ ತುಂಬ ಜ್ಞಾಪಕ ಅಂದರೆ ಒಂದು ಚಿಕ್ಕ ಪಾಪು ಗಣೇಶ ತೊಗೊಂಬಂದಿದ್ದೆ. ಅದು ಇಲ್ಲಿಗೆ ಹಿಂಗೆ ತಪ್ಕೊಂಡು ಕೂತ್ಕೊಂಡಿತ್ತು. ಅದಾದಮೇಲೆ ಸೂರ್ಯ ಹುಟ್ಟಿದ್ದು. ಸೊ ಅವನ ಹೆಸರು ನಾನು ಫಸ್ಟ್ ಹೆಸರು ಇಟ್ಟಿದ್ದೆ ಸಿದ್ಧಿವಿನಾಯಕ ಅಂತ.
ಸೊ ಅದಾದಮೇಲೆ ಪ್ರತಿ ವರ್ಷ ನಾನು ಗಣೇಶ ಇಟ್ಕೊಂಡು ಬರ್ತಾ ಇದ್ದೀನಿ ಮನೆಯಲ್ಲಿ. ಈಗಷ್ಟೇ ಪೂಜೆ ಮುಗಿಸಿ ಹೊರಗೆ ಬಂದಿದ್ದಾರೆ ಪ್ರೇಮ್ ಅವರು. ಸೊ ಕೇಳ್ತಾ ಹೋಗೋಣ ಏನೇನು ಪೂಜೆ ಇತ್ತು. ಸುಮಾರು ಹೊತ್ತು ಕೂತಿದ್ರು. ಸರ್, ಗಣೇಶ ಹಬ್ಬ ಮತ್ತು ಬಂದಿದೆ, ಅಭಿಮಾನಿಗಳು ಬಂದಿದ್ದಾರೆ, ಆ ಖುಷಿ. ಹಾಗೆಯೇ ಮೇಡಮ್ ಜೊತೆಗೆ ಪೂಜೆ ಕೂತಿದ್ದು, ನಿಮ್ಮ ಮಗನೂ ಇದ್ರು ಒಟ್ಟಿಗೆ. ಸೊ ಹೇಗೆ ಅನಿಸ್ತಾ ಇತ್ತು? ಗಣೇಶನ ಹಬ್ಬ ಬಂದ್ಬಿಟ್ಟು ವರ್ಷ ನಮ್ಮ ಮನೇಲಿ ಗಣೇಶನ ಹಬ್ಬ ಅಂತಿಲ್ಲ, ಎಲ್ಲ ಹಬ್ಬಗಳನ್ನ ಮಾಡ್ತಾರೆ ನಮ್ಮ ಮನೇಲಿ. ಬಟ್ ನಾನು ಒಬ್ಬನೇ ಸೋಂಬೇರಿ, ಏನಕ್ಕೆ ಅಂದರೆ ನನಗೆ ಸಿನಿಮಾ ಬಿಟ್ಟು ಬೇರೆ ಯಾವುದು ಹಬ್ಬಗಳಿಲ್ಲ. ಸೊ ಇವತ್ತಷ್ಟೇ ಬೆಳಗ್ಗೆ ಎದ್ದು ಪೂಜೆಗೆ 10 ಗಂಟೆಗೆ ನೀನೇ ಕೂತ್ಕೋಬೇಕು. ಗಣೇಶನ ಹಬ್ಬ ಅದು ಆಗಿರೋದ್ರಿಂದ ಈ ವರಮಹಾಲಕ್ಷ್ಮಿ ಅದೆಲ್ಲ ಆದರೆ ತೊಂದರೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋದು. ಗಣೇಶ ಹಬ್ಬಗೆ ನೀನೇ ಬರಬೇಕು, ನೀನೇ ಕೂತ್ಕೋಬೇಕು ಅಂದರು. ಅದಕ್ಕೆ ಪ್ಯಾಂಟ್ ಗಿಂಟ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಬಂದು ನಿಂತೀನಿ. ಇಲ್ಲ ಅಂದರೆ ಚಡ್ಡಿ ಹಾಕೊಂಡು ಹೊಟ್ಟಿರ್ವೇಸೋದು ಖಾಲಿ ಆಫೀಸ್ಗೆ ಬರೆಯೋಕ್ಕೆ. ಸೊ ಕರ್ನಾಟಕದ ಎಲ್ಲ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ತುಂಬ ಖುಷಿಯಾಗಿದೆ, ಯಾಕಂದರೆ ನಮ್ಮ ಮನೇಲಿ ರೆಗ್ಯುಲರಾಗಿ ಕಂಟಿನ್ಯೂ ಹಬ್ಬಗಳು ಮಾಡ್ತಾರೆ, ಯಾವ ಹಬ್ಬನೂ ಮಿಸ್ ಮಾಡಲ್ಲ. ಸೊ ಅದ್ರಲ್ಲಿ ನಾನೊಬ್ಬ ಈ ನಮ್ಮ ಹುಡುಗರೆಲ್ಲ ಹೆಂಗೆ ಬಂದು ನಂಗೆ ವಿಶ್ ಮಾಡ್ತಾರೆ, ಎಲ್ಲ ಹೆಂಗೆ ಬರ್ತಾರೆ, ನಾನು ಅದೇ ಥರ ಎಲ್ಲರಿಗೂ ನಮ್ಮ ಮನೆಗೆ ವಿಶ್ ಮಾಡ್ತೀನಿ ಅಷ್ಟೇ. ನನಗೆ ವಿಶ್ ಮಾಡ್ತಾರೆ ಬಿಟ್ಟರೆ ಹಬ್ಬನ ಅದ್ದೂರಿಯಾಗಿ ಆಚರಿಸ್ತಾರೆ ನಮ್ಮ